ತುಳಸಿ ತೋರಿಸೋ ಕಾಳಜಿ ಪ್ರೀತಿನಲ್ಲಿ ನನಗೆ ಯಾವತ್ತೂ ನಾನು ಒಂಟಿ ಅಂತ ಅನ್ನಿಸ್ಲೇ ಇಲ್ಲ ಕಣೋ. ನನಗೆ ಸ್ವಂತ ಮಗಳಿದ್ದರೂ ಅವಳು ಇಷ್ಟು ಪ್ರೀತಿಯಿಂದ ನೋಡ್ಕೋತಿರ್ಲಿಲ್ಲ. ಹಾಗೆ ನೋಡಿಕೊಂಡ್ಳು. ನನಗಿಂಥ ಜೀವನ ಸಿಕ್ಕಿತ್ತು ಅಂತ ಬೇರೆ ಎಲ್ರಿಗೂ ಇಂಥದ್ದೇ ಜೀವನ ಸಿಗುತ್ತೆ ಅಂತ ಹೇಳೋದು ಕಷ್ಟ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ನಿನಗೆ ಯಾವತ್ತಾದರೂ ನೀನು ಒಂಟಿ ಅಂತ ಅನಿಸಿತಾ ಮಾಧವ? ಜೊತೆಗೊಬ್ಬ ಸಂಗಾತಿ ಬೇಕು ಅಂತ ಅನಿಸಿತಾ? ಇಲ್ಲ ಅಂದರೆ ಸುಳ್ಳಾಗತ್ತೆ ತಾತ. ಕೆಲವು ಸಲ ಎಲ್ಲರೂ ಇದ್ದರೂ ಒಂಟಿ ಅನಿಸುತ್ತೆ. ಎಲ್ಲ ಅವರವರ ಬದುಕಲ್ಲಿ ಬ್ಯುಸಿ ಆದಾಗ, ಹೇಳ್ಕೊಳಕ್ಕೆ ಯಾರೂ ಇಲ್ಲ ಅನ್ನಿಸ್ದಾಗ ನೋವು ಆಗುತ್ತೆ. ಮಕ್ಕಳು, ಸೊಸೆ ಎಲ್ಲರೂ ಇದ್ದರೂ ಎಷ್ಟೋ ಸಲ ಅವರವರ ಜೀವನದಲ್ಲಿ ಅವರು ಬ್ಯುಸಿ ಆಗಿಬಿಡ್ತಾರೆ. ಅವರ ಪ್ರಯಾರಿಟೀಸ್ ಬೇರೆಯೇ ಇರುತ್ತೆ. ಹಾಗೆಲ್ಲ ನಾವೇ ಪ್ರಯಾರಿಟಿ ಅಂತ ಅಂದ್ಕೊಳ್ಳೋರು ಯಾರಾದರೂ ಇರಬೇಕಲ್ವಾ ಅಂತ ಅನಿಸೋದು ಸಹಜ. ವಯಸ್ಸಿದ್ದಾಗ ಕೆಲಸ, ಕೆರಿಯರು, ಫ್ರೆಂಡ್ಸು ಅಂತ ಸಮಯ ಕಳೆಯುತ್ತೆ. ಆದರೆ ವಯಸ್ಸಾಗ್ತಿದ್ದ ಹಾಗೆ ತಮ್ಮ ಸಮಯನ ನಮಗೆ ಮೀಸಲಿಡೋ ಒಂದು ಜೀವ ಬೇಕು ಅನಿಸುತ್ತೆ. ನಮ್ಮ ಕಷ್ಟಕ್ಕೆ ಹೆಗಲಾಗೋರು ಬೇಕು ಅನಿಸುತ್ತೆ. ನಮ್ಮ ಕೊನೆ ಘಟ್ಟದಲ್ಲಿ ನಮ್ಮ ಜೊತೆ ನಮ್ಮ ತಂದೆ ತಾಯಿ ಅಂತೂ ನಿಲ್ಲೋಕ್ಕಾಗೋದಿಲ್ಲ. ಮಕ್ಕಳಿಗೆ ಅವ್ರದ್ದೇ ಜವಾಬ್ದಾರಿಗಳು, ಕನಸಿರುತ್ತೆ. ಇನ್ನು ಗೆಳೆಯರು, ಪರಿಚಯಸ್ಥರು ಅವ್ರಿಗೆಲ್ಲ ಅವ್ರದ್ದೇ ಆದ ಪ್ರಯಾರಿಟೀಸ್ ಇರುತ್ತೆ. ಎಲ್ಲರೂ ನಮ್ಮಿಂದ ಒಂದು ದಿನ ದೂರ ಆದರೂ ಆ ನೋವನ್ನು ಜೊತೆಯಾಗಿ ಹಂಚ್ಕೊಳ್ಳೋದಕ್ಕೆ ಒಂದು ಜೀವ ಇರಬೇಕಲ್ವ ದತ್ತ? ಒಂದು ವಯಸ್ಸು ಮೀರಿದ ಮೇಲೆ ಒಂದು ಸಂಬಂಧ ಅಂದರೆ ಅದು ಭಾವನಾತ್ಮಕ ಆಸರೆ ಅಷ್ಟೇ ಅಲ್ವಾ? ಒಂದೆರಡು ದಿನದಿಂದ ಕೆಫೆಗೆ ಹೋಗೋದು ಲೇಟ್ ಆಗ್ತಿತ್ತು. ಇವತ್ತು ಬೇಗ ಹೋಗೋಣ ಅನ್ಕೊಂಡ್ರೆ ಈ ಹುಡುಗ ಯಾಕೋ ಬಂದೇ ಇಲ್ವಲ್ಲ? ಅಯ್ಯೋ, ಇದೇನಿದು? ನೀನ್ ಊಟ ತರಬೇಡ ಅಂದ್ರೂ ತಂದಿದ್ಯಾ? ನಾನೇ ತರ್ತೀನಿ ಅಂತ ಹೇಳಿದ್ನಲ್ಲ. ಊಟ ತಂದಿದ್ದೀನಿ, ಆದ್ರೆ ಇದು ನನಗಲ್ಲ, ನಿಮ್ಗೆ. ನನಗ? ಹೌದು. ನೀವು ನಿಮ್ ಬಾಕ್ಸ್ ನನಗೆ ಕೊಟ್ಬಿಟ್ರೆ ನೀವೇನು ಊಟ ಮಾಡ್ತೀರಾ? ನೀವು ಕೆಲಸ ಮಾಡ್ತೀರಾ, ಆಚೆ ಹೋಗಿ ತಿನ್ನೋದು ಬೇಡ ಅಂತ ತಂದೆ. ಎಷ್ಟು ಒಳ್ಳೆ ಮನ್ಸಪ್ಪ ನಿಂದು. ಅಯ್ಯೋ, ನಾನ್ ತಂದಿದ್ದೀನಿ ಅಂದ್ರೆ ನಾನ್ ಮಾಡಿದೀನಿ ಅನ್ಕೋಬೇಡಿ. ನನ್ಗೂ ಅಡುಗೆಗೂ ಆಗ್ ಬರಲ್ಲ. ನಾನೇ ಅಡುಗೆ ಮಾಡ್ತೀನಂದ್ರು ನನ್ನ ಹೆಂಡತಿ ಬಿಡಲ್ಲ. ನನ್ನ ಅಡುಗೆ ಮೇಲೆ ಅವಳಿಗೆ ಅಷ್ಟೊಂದು ನಂಬಿಕೆ. ನೀನ್ ನೋಡಿದ್ರೆ ಖುಷಿ ಆಗತ್ತಪ್ಪ. ಈ ತರ ಹಂಚ್ಕೊಂಡು ತಿನ್ನೋ ಗುಣ ಎಲ್ರಿಗೂ ಇರಲ್ಲ. ಓಹ್, ಬಸ್ ಬಂತು, ತಗೋಪ್ಪ. ಬರ್ಲಾ? ಎಕ್ಸ್ಕ್ಯೂಸ್ ಮೀ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ ಪ್ಲೀಸ್? ಅದಕ್ಕೇನಂತಪ್ಪ, ತಗೋ. ನನ್ನ ಫೋನ್ನಲ್ಲೂ ನಿನ್ನ ನಂಬರ್ ಹಾಕ್ಕೊಡು. ಅವಿ.
ಮಾಡಬೇಕಾಗಿರೋದು ಇಷ್ಟೇ ಸಂಧ್ಯಾ. ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ಸೇಲ್ ಮಾಡಬೇಕು. ಕಸ್ಟಮರ್ಸ್ಗಳಿಗೆ ಇದೇ ಪ್ರಾಡಕ್ಟ್ಸ್ ತಗೊಳ್ಳೋ ಥರ ಬೆಣ್ಣೆ ಹಚ್ಚಬೇಕು. ಬೇಕಿದ್ರೆ ನೀನು ಈ ಪ್ರಾಡಕ್ಟ್ಸ್ನೆಲ್ಲ ಟ್ರೈ ಮಾಡಿ ನೋಡು, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಈ ಫೌಂಡೇಶನ್ ಆಸಮ್ ಆಗಿದೆ ಕಣೆ. ಅಲ್ವೇ, ಇಷ್ಟೊಂದು ಬ್ರ್ಯಾಂಡ್ ಇದೆ, ಇವಾಗೆಲ್ಲ ಇದನ್ನೆಲ್ಲ ಯಾರೇ ತಗೋತಾರೆ? ಅಷ್ಟು ಪ್ರಾಡಕ್ಟ್ಗಳ ಮಧ್ಯೆನೂ ನಮ್ಮ ಪ್ರಾಡಕ್ಟ್ಗಳನ್ನ ತಗೊಳ್ಳೋ ಹಾಗೆ ಮಾಡೋದೇ ನಿನ್ನ ಕೆಲಸ. ನನಗೆ ಜಾಸ್ತಿ ಹಣ ಹಾಕುವಷ್ಟು ಅನುಕೂಲ ಇರಲಿಲ್ವೇ. ನಮ್ಮ ಅತ್ತೆ ಮಾವನೂ ಹೆಲ್ಪ್ ಮಾಡಲಿಲ್ಲ. ನಾನು ಹಾಕಿದ್ದೆ ಸ್ವಲ್ಪ, ಅದು ಡಬಲ್ ಆಗಿದೆ. ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿರೋದು ಅಂತ ಇವಾಗ ಅನ್ನಿಸ್ತಿದೆ. ಸೀರಿಯಸ್ಲಿ ಇಷ್ಟೊಂದೆಲ್ಲ ಲಾಭ ಇದೆಯೇ? ಹ್ಞೂ ಕಣೆ, ನಿಜ ಹೇಳಬೇಕು ಅಂದರೆ ನಾನೇನಾದರೂ ಜಾಸ್ತಿ ಹಣ ಹಾಕಿದರೆ ಇಷ್ಟೊತ್ತಿಗೆ ಒಂದು ಅರ್ಧ ಸೈಟ್ ಆದರೂ ತೊಗೊಂಡ್ಬಿಡ್ತಿದ್ದೆ. ನಿನಗೂ ಅಷ್ಟೇ ಸಂಧ್ಯಾ, ನೀನು ಎಷ್ಟು ಇನ್ವೆಸ್ಟ್ ಮಾಡ್ತೀಯಾ ಅನ್ನೋದ್ರ ಮೇಲೆ ಕಂಪ್ನಿ ನಿನಗೆ ಮೆಂಬರ್ಶಿಪ್ ಕೊಡುತ್ತೆ. ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಅಂಥವ್ರಿಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಕಣೆ. ಹಾಗೆ ಬೇರೆ ಇದೆಯಾ? ಕಂಪ್ನಿ ಇರೋದು ಎಲ್ಲಿ ಅಂದೆ? ಟ್ರಸ್ಟ್ ವರ್ತಿ ತಾನೆ? ನನ್ನ ಮೇಲೆ ನಂಬಿಕೆ ಇಲ್ವೇನೆ ನಿನಗೆ? ಕಂಪ್ನಿ ಹೆಡ್ ಆಫೀಸ್ ಇರೋದು ಮುಂಬೈಯಲ್ಲಿ. ಇಲ್ಲೊಂದು ಬ್ರಾಂಚ್ ಇದೆ. ಆಫೀಸ್ಗೇನು ಹೋಗೋದು ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಫೋನಲ್ಲೇ ಮಾಡೋ ಕೆಲಸ. ಸರಿ ಕಣೆ, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಒಂದು 50,000 ಹಾಕ್ತೀನಿ. ಲಾಭ ಬಂದರೆ ಆಮೇಲೆ ನೋಡೋಣ. ತಲೆ ಕೆಟ್ಟಿದ್ದೀರಿ ನಿನಗೆ. ಡಬಲ್ ಲಾಭ ಬರುತ್ತೆ ಅಂದ್ರೂ 50,000 ಅಂತಿದ್ಯಲ್ಲ. ನನ್ನ ಹತ್ರ ಏನೋ ಹಣ ಇರಲಿಲ್ಲ, ನಿನ್ನ ಹತ್ರ ಇದೆ ತಾನೆ. ನೀನು ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ರಿಟರ್ನ್ಸ್ ಬರೋ ಥರ ನಮ್ಮ ಬಾಸ್ ಹತ್ರ ಹೇಳಿ ಮಾಡಿಸ್ತೀನಿ. ಒಂದೇ ಸಲ ಲೈಫಲ್ಲಿ ಸೆಟ್ಲ್ ಆಗೋ ಅವಕಾಶ ಸಿಕ್ಕಿದೆ, ಬಿಡ್ತೀಯಾ? ಹಾಗಂತೀಯಾ? ಹ್ಞೂ ಕಣೆ, ಡೌಟೇ ಬೇಡ. ತಗೋ, ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ. ನನ್ನ 50 ಮೆಂಬರ್ ಮಾಡಿಬಿಡು. ಸೂಪರ್ ಕಣೆ. ಇದು ನೋಡು ಸಂಧ್ಯಾ ಲೆವೆಲ್ ಅಂದರೆ. ಇವತ್ತೇ ಎಲ್ಲ ಪ್ರೊಸೀಜರ್ಸು ಸ್ಟಾರ್ಟ್ ಮಾಡೋಣ. ಅರೆ, ನಮ್ಮ ಮನೇಲೂ ಇದೇ ಥರದ ಬ್ಯಾಗ್ ಇದೆಯಲ್ವಾ? ಅಮ್ಮ, ಏನಿದಿಲ್ಲಿ? ತುಳಸಿ, ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀವಮ್ಮ. ಮಾಧವ್ ಸರ್ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು. ಅದು ಶೇಷಗಿರಿಯವರು ಇನ್ಮೇಲೆ ನಮ್ಮ ಕೆಫೆಲೆ ಕೆಲಸ ಮಾಡ್ತಾರೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ. ಇಲ್ಲೇ ಕೆಫೆ ಹಿಂದ್ಗಡೆ ಒಂದು ಸಣ್ಣ ಮನೆ ನೋಡಿದ್ದೀನಿ, ಅಲ್ಲೇ ಇರ್ತಾರೆ. ಅಣ್ಣ, ನೀವು ನಿಮ್ಮ ತಮ್ಮನ ಮನೇಲಿ? ಅದು ತುಳಸಿ, ನಾನೇ ಅವರನ್ನು ಕರ್ಕೊಂಬಂದೆ ಇಲ್ಲಿಗೆ. ಅವ್ರಿಗೆ ಕೆಲಸ ಮಾಡೋದಕ್ಕೆ ಮನಸ್ಸಿತ್ತು, ಬೇರೆ ಎಲ್ಗೋ ಹೋಗೋದಕ್ಕಿಂತ ನಮ್ಮಲ್ಲೇ ಮಾಡ್ಬೋದಲ್ಲ ಅಂತ ಕರ್ಕೊಂಬಂದೆ. ಅಭಿದು ಮದುವೆ ಬಟ್ಟೆ ಶಾಪಿಂಗ್ ಇದೆ ಇವತ್ತು. ಒಡವೆ ತಗೊಳಕ್ಕಂತೂ ಹೋಗೋಕ್ಕಾಗಿಲ್ಲ. ಇವತ್ತಾದರೂ ಹೋದರೆ ಅವ್ರಿಗೆಲ್ಲ ಖುಷಿ ಆಗುತ್ತೆ. ಗೋದಾವರಿಯವರು ಕೆಫೆ ನೋಡಿದ್ದಾರೆ, ಶೇಷು ಅವರು ನೋಡಿಲ್ಲ. ನೀವಿಬ್ಬರಿಗೂ ಕೆಫೆ ತೋರಿಸಿ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ನೀವು ಜ್ಯೂಸ್ ಕುಡಿತಾರೆ, ನಾನು ಬಂದ್ಬಿಟ್ಟೆ.
ಇವತ್ಯಾವ ಸ್ಕೀಮ್ ಹಾಕಿದ್ಯಾ? ವಾಟ್ ಯು ಮೀನ್? ಅಲ್ಲ, ಮನೇಲಿ ಎಲ್ಲರೂ ಖುಷಿಯಾಗಿದ್ರೆ ನೀನಂತೂ ಸಹಿಸಲ್ಲ. ಈಗ ನೀನೇ ಶಾಪಿಂಗ್ ಅಂತೆಲ್ಲ ಬಂದು ಎಲ್ಲರೂ ಖುಷಿಯಾಗಿರೋ ಹಾಗೆ ಮಾಡ್ತಿದ್ಯಾ? ಯಾಕಿದೆಲ್ಲ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಈ ಶಾರ್ವರಿ ಅರ್ಥ ಮಾಡಿಸಿ ಯಾವ ಕೆಲಸನೂ ಮಾಡಲ್ಲ. ನೀನು ನನ್ನ ವಿಷಯದಲ್ಲಿ ಬುದ್ಧಿ ಉಪಯೋಗಿಸಿದಷ್ಟು ನಿನ್ನ ಸ್ಟಡೀಸಲ್ಲಿ ಬುದ್ಧಿ ಉಪಯೋಗಿಸ್ತಿದ್ರೆ ಈಗ ಟಾಪರ್ ಆಗ್ತಿದ್ದ. ಇದು ಬೇಕಿತ್ತಾ? ಈಗ ನಾನು ಏನೇ ಹೇಳಕ್ ಹೋದ್ರೂ ಸ್ಟಡಿ ವಿಷಯ ತೆಗೆದು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ಶಾಪಿಂಗಿಗೆ ಬಂದಿದ್ಯಾ? ಶಾಪಿಂಗ್ ಎಂಜಾಯ್ ಮಾಡಿ, ಮಿಕ್ಕಿದ್ದೆಲ್ಲ ನೋಡ್ಕೊಳ್ತೀನಿ. ನಿನಗೆ ಅದ್ರ ಚಿಂತೆ ಬೇಡ. ಕಮೆಂಟ್ ಸರ್. ಹೇಗಿದ್ದೀರಾ ಶಾರ್ವೇರಿ ಅವರೇ? ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ಈಗ ತಾನೇ ಬಂದ್ವಿ. ಬನ್ನಿ. ಲಾಸ್ಟ್ ಟೈಮ್ ಸಿರಿ ಬ್ಯಾಗ್ಗೆ ಓಲೆ ಬಾಕ್ಸ್ ಹಾಕ್ದಂಗೆ ಈ ಟೈಮ್ ಏನೂ ಮಾಡಬೇಡ. ಲಾಸ್ಟ್ ಟೈಮ್ ಮಾಮ್ ಇರಲಿಲ್ಲ, ಬಚಾವಾದೆ. ಇವತ್ತು ಅವರಿದ್ದಾರೆ, ಬಿ ಕೇರ್ಫುಲ್ನ. ಆ ಬಾಕ್ಸ್ ಹಾಕಿದ್ ನಾನೇ ಅಂತ ಇವಳಿಗೆ ಹೇಗೆ ಗೊತ್ತಾಯ್ತು? ಅಣ್ಣ ಆಗ್ಲೇ ಕೆಲಸ ಮಾಡಕ್ ಶುರು ಮಾಡ್ಬಿಟ್ರು. ಅವ್ರು ಹಾಗೆ ತುಳಸಿ. ಇದೇಮ್ಮ ಮಾಧವ್ ಅವ್ರು ಕೂತ್ಕೊಂಡು ಕೆಲಸ ಮಾಡೋ ಜಾಗ. ನಾವ್ ಎಷ್ಟೋ ಸಲ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ನೀವ್ ಕಿಚನ್ ನೋಡಿದೀರಾ? ಅಷ್ಟೇ, ಚೆನ್ನಾಗಿದೆ ಅಲ್ವಾ ಕೆಫೆ? ಅಲ್ವಾ? ಯಾಕೆ ಅಳ್ತಾ ಇದ್ದೀರಾ? ಕೂತ್ಕೊಳ್ಳಿ. ನೀರು ಕೊಡಿ. ಅಮ್ಮ, ನಾವು ನಿಮ್ಮನ್ನ ಸ್ವಂತ ಮನೆಯವರು ಅಂತಾನೆ ಅನ್ಕೊಂಡಿರೋದು. ನೀವು ನನ್ನಿಂದಾನೇ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅದು ತುಳಸಿ. ಯಾರ ಹಂಗೂ ಇಲ್ಲದೆ ಬದುಕೋ ಹಾಗೆ ನಾನೇನಾದರೂ ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿಮ್ಮ. ಶೇಷವಣ್ಣ ಅವ್ರ ತಮ್ಮ ಕರೆದ್ರು ಅಂತ ಹೇಳಿದ್ರು. ಆದ್ರೆ ವಿಷಯ ಇದು ಅಂತ ಗೊತ್ತಿದ್ದಿದ್ರೆ ನಾವುಗಳು ನಿಮ್ಮನ್ನ ನಮ್ಮ ಮನೆಯಿಂದ ಹೋಗೋಕೆ ಬಿಡ್ತಾ ಇರ್ಲಿಲ್ಲ. ನಾವೆಲ್ಲ ಇದ್ದು ನೀವು ಹೀಗೆ ಕಷ್ಟಪಡೋ ಹೋಗಾಯ್ತಲ್ಲ, ಕ್ಷಮಿಸಿಮ್ಮ. ಅಯ್ಯೋ ತುಳಸಿ, ನೀನು ಯಾಕಮ್ಮ ಕ್ಷಮೆ ಕೇಳ್ತೀಯ? ಇದಕ್ಕೆಲ್ಲ ಕಾರಣ ನಮ್ಮ ಸೊಸೆ. ಅವಳೇ ನೆಮ್ಮದಿಯಿಂದ ಇದ್ದಾಳೆ, ನೀನು ಯಾಕೆ ನೊಂದ್ಕೋತೀಯ? ಆದ್ರೆ ಈ ವಯಸ್ಸಲ್ಲಿ ಇಂಥ ಪರಿಸ್ಥಿತಿ. ನಾನು ಹಾಗೆ ಅಂದ್ಕೊಂಡಿದ್ದೆ ತುಳಸಿ. ಆದರೆ ನಾನೀಗ ಅಳ್ತಿರೋದು ದುಃಖಕ್ಕಲ್ಲ ತುಳಸಿ. ಸ್ವಂತ ಮಗನ ಹೆಂಡತಿ ನಮ್ಮ ಸೊಸೆ ಅನ್ನಿಸ್ಕೊಂಡವಳು ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ಲು. ಆದ್ರೆ ರಕ್ತ ಸಂಬಂಧ ಇಲ್ದಿರೋ ನೀವು ನಮ್ಗೆ ಆಶ್ರಯ ಕೊಟ್ರೆ. ಆಮೇಲೆ ಯಾವುದೋ ಹೋಟ್ಲಲ್ಲಿ ಕಷ್ಟಪಡ್ತಿರೋವಾಗ
ಮಾಧವ್ ಸರ್ ಕೂಡ ಅದೇ ಹೋಟ್ಲಿಗೆ ಬರೋ ಹಾಗೆ ಮಾಡ್ದ. ಆ ದೇವ್ರು ಮಾಡಿದ್ನೋ ಮಾಧವ್ ಸಾರೇ ದೇವ್ರ ಥರ ಬಂದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೂ ಒಂದು ನೆಲೆ ಸಿಗೋ ಹಾಗೆ ಮಾಡಿದ್ರು. ಆ ವಿಶ್ವಾಸ ನೆನೆಸ್ಕೊಂಡು ಕಣ್ ತುಂಬ್ತು ತುಳಸಿ. ಇಷ್ಟೆಲ್ಲ ಮಾಡಿದ್ರು ನನಗೆ ಒಂದು ಮಾತು ಹೇಳಿಲ್ವಲ್ಲ ಮಾಧವ್ ಅವರೇ. ನೀವು ಮಾಡೋ ಉಪಕಾರ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ನಿಮ್ಮ ದೊಡ್ಡ ಗುಣ ಎಲ್ರಿಗೂ ಇರಲ್ಲ. ಇದು ಮಾಧವ್ ಅವ್ರ ಫೋನ್ ಅಲ್ವಾ? ಮರ್ತ್ಬಿಟ್ಟು ಬಿಟ್ಟು ಹೊಟ್ಟೋದ್ರಾ? ಯಾರೋ ಏನೋ ಏನು ಅರ್ಜೆಂಟ್ ಇತ್ತೋ ಫೋನ್ ತಗೊಂಡು ಅವ್ರು ಇಲ್ಲ ಆಮೇಲೆ ಮಾಡಿ ಅಂತ ಹೇಳ್ಬಿಡು. ಹಲೋ ಮಾಧವ್ ಸರ್, ನಾನು IDBB ಬ್ಯಾಂಕಿಂದ ಮೋನಿಶಾ ಅಂತ. ನಮಸ್ಕಾರ, ನಾನು ತುಳಸಿ ಮಾತಾಡ್ತಾ ಇರೋದು. ಮಾಧವ್ ಅವರು ಫೋನ್ ಬಿಟ್ಟು ಹೋಗಿದ್ದಾರೆ. ನೀವು 1 ಗಂಟೆ ಆದ್ಮೇಲೆ ಫೋನ್ ಮಾಡ್ತೀರಾ? ಅವ್ರ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತಲ್ಲ. ಅವ್ರದ್ದು ಬೇರೆ ನಂಬರ್ ಇದೆಯಾ? ಸ್ವಲ್ಪ ಅರ್ಜೆಂಟ್ ಇತ್ತು. ಹೌದಾ? ಅವ್ರಿಗೆ ಆದಷ್ಟು ಬೇಗ ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಏನಂತ ತುಳಸಿ? ಯಾವುದೋ ಬ್ಯಾಂಕಿಂದ ಫೋನ್ ಮಾಡಿರೋದು, ತುಂಬಾ ಅರ್ಜೆಂಟ್ ಇದೆ ಅಂತಂದ್ರು. ಆದ್ರೆ ಮಾಧವ್ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿದ್ರೆ ಯಾರಾದ್ರೂ ಹೋಗಿ ಫೋನ್ ಕೊಟ್ಟು ಬರ್ಬೋದಿತ್ತು. ಪಾಪ ಏನು ಅರ್ಜೆಂಟ್ ಇದೆಯೋ ಏನೋ. ಅವ್ರು ಹೋಗಿರೋ ಅಂಗಡಿ ಹೆಸರು ಮ್ಯಾಗಿ ಗೊತ್ತಿರುತ್ತೆ. ನಾನೇ ಹೋಗಿ ಬರ್ತೀನಿ. ಸರ್, ಇನ್ನು 1 ಅವರ್ ಕಪೂರ್ ಇಂಡಸ್ಟ್ರಿ ಜೊತೆ ಮೀಟಿಂಗ್ ಇದೆ. ಅದನ್ನೆಲ್ಲ ಕಾನ್ಫರೆನ್ಸ್ ಹಾಲ್ನಲ್ಲೇ ಅರೇಂಜ್ ಮಾಡೋದಾ? ಎಸ್ ಪ್ಲೀಸ್. ಈಗ ಮುಗ್ದಿರೋ ಮೀಟಿಂಗ್ ಮಿನಿಟ್ಸ್ ನಂಗೆ ಮೇಲ್ ಮಾಡಿ. ಓಕೆ ಸರ್. ಮಂಥನ್, ನೀವು ಹೋಗಿರಿ, ನಾನು ಬರ್ತೇನೆ. ಶೂರ್ ಸರ್. ಅಭಿ ಬ್ರೋ, ಕ್ಲೈಂಟ್ ಹತ್ರ ಮೀಟಿಂಗ್ ಮುಗಿಸಿ ಹೋಗ್ತಾ ಇದ್ದೆ. ನೀನು ಇಲ್ಲಿರೋದನ್ನ ನೋಡಿದೆ. ಯಾಕೋ ಟೆನ್ಷನ್ಲಿದೆ ಅನಿಸ್ತು. ಎನಿ ಪ್ರಾಬ್ಲಮ್? ಹಾಗೇನಿಲ್ಲ ಬ್ರೋ. ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ನೀನು ನ್ಯೂಸ್ ಪೇಪರ್ ಬಂದಿದ್ದ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ ತಾನೆ? ತಲೆ ಕೆಡ್ಸ್ಕೊಂಡು ಏನು ಯೂಸು ಬ್ರೋ? ನೀನು ಅಟ್ಲೀಸ್ಟ್ ಅಮ್ಮನ ನೋಡಿದ್ಯಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಯಾ, ಅದೆಲ್ಲ ನಿನಗೆ ನೆನಪಿದೆ. ಆದರೆ ನನಗೆ ಅದು ಯಾವುದೂ ನೆನಪಿಲ್ಲ. ಅದಕ್ಕೆ ಅನಿಸುತ್ತೆ ಚಿಕ್ಕ ವಯಸ್ಸಿಂದ ನಂಗೆ ಯಾವ ಎಮೋಷನ್ಸು ಬರಲೇ ಇಲ್ಲ. ಈಗ ಬಿಸ್ನೆಸ್ ನನ್ನ ಎಮೋಷನ್ ಅಂತ ಏನೋ ಮಾಡೋಕ್ಕೆ ಹೋದೆ, ಇನ್ನೇನೋ ಆಯಿತು. ಬಿಸ್ನೆಸ್ ಹೀಗಾಯಿತು, ಹೋಗಲಿ ಪರ್ಸ್ನಲ್ ಲೈಫಲ್ಲಾರು ಮದುವೆ ಆಗಿ ಸೆಟ್ಲಾಗಿ ನೆಮ್ಮದಿಯಾಗಿರೋಣ ಅಂದ್ಕೊಂಡ್ರೆ ಈಗ ಈ ಪೇಪರ್ ವಿಚಾರದಿಂದ ದೀಪಿಕಾ ಮನೆಯವ್ರು ಏನು ಅನ್ಕೋತಾರೆ ಹೇಳು? ಇದರಿಂದ ಮದುವೆಗೇನಾದರೂ ಪ್ರಾಬ್ಲಮ್ ಆದರೆ ಪ್ರೊಫೆಷ್ನಲಿ ಪರ್ಸ್ನಲಿ ಎರಡೂ ಕಡೆ ನಾನು ಫೇಲ್ಯೂರ್ ಆಗೋಗ್ತೀನಿ ಬ್ರೋ. ಕಾಮ್ ಡೌನ್ ಅಭಿ. ನಿನ್ಗೆ ಇಷ್ಟೆಲ್ಲ ಆಗೋದಕ್ಕೆ ನಾನು ಬಿಡ್ತೀನಾ? ನಾನು ನಿನ್ನ ಅಣ್ಣ ಕಣೋ. ಮಗನ ಮದುವೆ ಮಾಡ್ತಿರೋ ಈ ಕಾಲದಲ್ಲಿ ತಾವು ಹೇಗಿರಬೇಕು ಅನ್ನೋ ಸೆನ್ಸು ಡ್ಯಾಡ್ಗಿರ್ಬೇಕಿತ್ತು. ಅವರಿಗೆ ಯಾಕೆ ಕನ್ಸರ್ನ್ ಇಲ್ಲ? ಯಾರ್ಯಾರ ಜೊತೆ ಸುತ್ತಾಡ್ತಾ ಇದ್ರೆ ನೀನೇನು ಮಾಡೋಕ್ಕಾಗುತ್ತೆ ಬ್ರೋ? ಅವ್ರ ವಿಷಯ ನನಗೆ ಬೇಡ. ಮೊದಲಿಂದಾನು ನಾನು ಅವರಿಂದ ದೂರ ಇದ್ದೆ. ಈಗ ಇಂಥದ್ದೆಲ್ಲ ಮಾಡಿ ಅವ್ರು ನನ್ನಿಂದ ಇನ್ನೂ ದೂರ ಆಗ್ತಿದ್ದಾರೆ ಅಷ್ಟೇ. ಆದರೆ ಅವ್ರು ಯಾವುದೇ ಬಿಹೇವಿಯರು ನಿನ್ನ ಲೈಫಲ್ಲಿ ಯಾವುದೇ ಪರಿಣಾಮ ಬೀಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಆರ್ ಯು ಶ್ಯೂರ್? ನಾನು ನಿನ್ನ ನಂಬಲಾ? ನಂಬಿಕೆ ಬರ್ತಿಲ್ಲ ಅಂದ್ರೆ ಕೇಳು. ನೀನು ಅನ್ಕೊಂಡಿದ್ಯಲ್ಲ, ಯಾವುದೇ ಸಮಸ್ಯೆ ಇಲ್ಲದೆ ನಿನ್ಗೆ ಯಾವತ್ತೂ ಬೇಜಾರಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇದು ಬರೀ ಮಾತಲ್ಲ ಅಭಿ, ನನ್ನ ಪ್ರಾಮಿಸ್. ಅಣ್ಣ ತಮ್ಮನ್ ಮಾಡ್ತಿರೋ ಪ್ರಾಮಿಸ್ ಅಲ್ಲ, ಅಮ್ಮ ಮಗನ್ ಮಾಡ್ತಿರೋ ಪ್ರಾಮಿಸ್ ಅನ್ಕೋ.